ತರಕಾರಿಗಳು ಬೆಳೆಯುತ್ತಿರುವಾಗ ಅವುಗಳಲ್ಲಿ ಜೀವಾಂಶಗಳು ತುಂಬಿಕೊಳ್ಳುವಂತೆ ಮಾಡುವ ಕೆಲಸವನ್ನು ಅವುಗಳಲ್ಲಿರುವ ಕೆಲವು ಎಂಜೈಮ್ಗಳು ನಡೆಸುತ್ತವೆ. ಆದರೆ ತರಕಾರಿಗಳ ಬೆಳವಣಿಗೆ ನಿಂತು ಹೋದ ಮೇಲೆ ಇಲ್ಲವೇ ಅವುಗಳನ್ನು ಗಿಡದಿಂದ ಕತ್ತರಿಸಿ ತೆಗೆದ ಮೇಲೆ ಬೇರೆ ಕೆಲವು ಎಂಜೈಮ್ಗಳು ಅವುಗಳಲ್ಲಿ ತುಂಬಿರುವ ಜೀವಾಂಶಗಳನ್ನು, ಮುಖ್ಯವಾಗಿ ಸಿ ಮತ್ತು ಇ ವಿಟಮಿನ್ಗಳನ್ನು ನಾಶ ಮಾಡಲು ತೊಡಗುತ್ತವೆ. ಹಾಗಾಗಿ ಬೆಳವಣಿಗೆ ಮುಗಿಯುವ ಮೊದಲೇನೆ ತರಕಾರಿಗಳನ್ನು ಗಿಡದಿಂದ ಕೊಯ್ದುಕೊಳ್ಳಬೇಕು ಮತ್ತು ಕೊಯ್ದ ಮೇಲೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವನ್ನು ಅಡಿಗೆಯಲ್ಲಿ ಬಳಸಿಕೊಳ್ಳಬೇಕು. ಕಲ್ಲು ಸಕ್ಕರೆಯನ್ನು ನೀರಿನಲ್ಲಿ ತೊಳೆಯಲು ಹೊರಟಿರಾದರೆ ಹೇಗೆ ಅದು ಸ್ವಲ್ಪ ಸ್ವಲ್ಪವೇ ನೀರಿನಲ್ಲಿ ಕರಗಿ ಹೋಗುವುದೋ ಹಾಗೆಯೇ ತರಕಾರಿಯನ್ನು ನೀರಿನಲ್ಲಿ ತೊಳೆಯುವಾಗಲೂ ಅದರಲ್ಲಿರುವ ಸಕ್ಕರೆಯ ಅಂಶ ಮತ್ತು ಉಪ್ಪಿನ ಅಂಶಗಳು ತೊಳೆಯುವ ನೀರಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕರಗಿ ಹೋಗುತ್ತದೆ. ತರಕಾರಿಗಳನ್ನು ತೊಳೆಯಲು ನೀರಿನಲ್ಲಿ ಹಾಕಿ ಇರಿಸುವಿರಾದರೆ ಆ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ. ಇದರಿಂದ ತರಕಾರಿಗಳಲ್ಲಿರುವ ಉಪ್ಪಿನ ಅಂಶಗಳು ಕರಗಿ ಹೋಗುವುದನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ತರಕಾರಿಗಳಿಗೆ ಚಿಕ್ಕ ಚಿಕ್ಕ ಹುಳುಗಳೇನಾದರೂ ಅಂಟಿಕೊಂಡಿವೆ ಆದರೆ ಅವು ಈ ಉಪ್ಪು ಸೇರಿಸಿದ ನೀರಿನಲ್ಲಿ ಬೇಗನೆ ಕೆಳಗೆ ಬೀಳುತ್ತವೆ. ಹರಿವೆ ಸೊಪ್ಪನ್ನು ನಲ್ಲಿಯ ಕೆಳಗೆ ಅಡಿಮೇಲಾಗಿ ಹಿಡಿದಿರಾದರೆ ನೀರು ಎಲೆಗಳ ನಡುವೆ ಹರಿದು ಅವನ್ನು ಬೇರೆ ಬೇರೆಯಾಗಿ ಚೊಕಟ ಮಾಡೀತು. ಅಡಿಗೆಗೆ ತರಕಾರಿಗಳನ್ನು ಕಟ್ಟೆ ಹತ್ತಿರ ನಿಂತುಕೊಂಡು ಕತ್ತರಿಸುವ ಬದಲು ನೆಲದ ಮೇಲೆ ಇಲ್ಲವೇ ಕಟ್ಟೆಯ ಹತ್ತಿರ ಇರಿಸಿದ ಸ್ಟೂಲ್ನ ಮೇಲೆ ಕುಳಿತು ಹೆಚ್ಚುವುದು ಒಳ್ಳೆಯದು. ಇದರಿಂದ ಕಾಲುಗಳಿಗೆ ವಿಶ್ರಾಂತಿ ಸಿಗುತ್ತದೆ. ತರಕಾರಿಗಳನ್ನು ಕತ್ತರಿಸಲು ಒಳ್ಳೆಯ ಹರಿತವಾಗಿರುವ ಚೂರಿಯನ್ನು ಬಳಸಿರಿ. ಇದರಿಂದ ಕತ್ತರಿಸುವ ನಿಮ್ಮ ಕೆಲಸ ಸುಲಭವಾಗುತ್ತದೆ. ಮಾತ್ರವಲ್ಲ, ಕತ್ತರಿಸಿ ತಯಾರಿಸಿದ ತಿನಿಸಿನ ತಿಂಡಿಗಳು ಕೂಡ ಕಣ್ಸೆಳೆಯುವಂತಿರುತ್ತವೆ. ಮೊಂಡು ಚೂರಿಯಿಂದ ತುಂಡು ಮಾಡಿದಾಗ ಹೆಚ್ಚು ಎಣಿಕೆಯಲ್ಲಿ ತರಕಾರಿಯ ಕಣಗಳು ಒಡೆದು ಹೋಗುತ್ತವೆ. ಹಾಗಾಗಿ ಅದನ್ನು ಬೇಯಿಸುವಾಗ ಅದರಲ್ಲಿರುವ ವಿಟಮಿನ್ಗಳು ಹೆಚ್ಚು ಪ್ರಮಾಣದಲ್ಲಿ ನಷ್ಟವಾಗುತ್ತವೆ. ತರಕಾರಿಗಳನ್ನು ತುಂಡು ಮಾಡಲು ಕಬ್ಬಿಣದ ಚೂರಿಗಿಂತ ಸ್ಟೇನ್ಲೆಸ್ ಸ್ಟೀಲಿಂದ ತಯಾರಿಸಿದ ಚೂರಿಯೇ ಒಳ್ಳೆಯದು. ಇದನ್ನು ತೊಳೆದಿರಿಸುವುದು ಸುಲಭ ಮತ್ತು ಇದಕ್ಕೆ ತುಕ್ಕು ಹಿಡಿಯುವುದಿಲ್ಲ. 5-6 ತಿಂಗಳಿಗೊಮ್ಮೆ ಇದನ್ನು ಸಾಣೆ ಕೊಟ್ಟು ಹರಿತ ಮಾಡಿ ಇಟ್ಟುಕೊಂಡರೆ ಚೆನ್ನಾಗಿರುತ್ತದೆ. ಚೂರಿಗಳನ್ನು ಕೊಂಡುಕೊಳ್ಳುವಾಗ ಅವನ್ನು ಕೈಯಲ್ಲಿ ಹಿಡಿದು ಕತ್ತರಿಸಲು ಅನುಕೂಲವಾಗಿದೆಯೇ ಎಂದು ಪರೀಕ್ಷಿಸಿ ನೋಡಿರಿ. ನೆಲದ ಮೇಲೆ ಇರಿಸಿದಾಗ ಅವುಗಳ ಅಲಗು ನೆಲವನ್ನು ಮುಟ್ಟುವಂತಿರಬಾರದು. ಬಳಸಿದೊಡನೆ ಅವನ್ನು ತೊಳೆದು ಒರೆಸಿ ಇರಿಸಿದರಾದರೆ ಅವು ಹೆಚ್ಚು ಸಮಯ ಬಾಳಿಕೆ ಬರುತ್ತವೆ. ಅಡಿಗೆ ಮನೆಯಲ್ಲಿ 3-4 ಚೂರಿಗಳಿವೆ ಆದರೆ ಅವನ್ನೆಲ್ಲ ಒಂದೇ ಕಡೆ ಇಡಬೇಡಿರಿ. ಒಂದಕ್ಕೊಂದು ಉಜ್ಜಿ ಅವುಗಳ ಅಲಗು ಕೆಟ್ಟು ಹೋದೀತು. ಅಡಿಗೆ ಮನೆಯಲ್ಲಿ ಒಂದು ಕತ್ತರಿಯನ್ನು ಇರಿಸಿಕೊಂಡಿರಾದರೆ ಕೆಲವು ಬಗೆಯ ತರಕಾರಿಗಳನ್ನು ಕತ್ತರಿಸಲು ಅವು ಚೂರಿಗಿಂತ ಹೆಚ್ಚು ಅನುಕೂಲ ಎಂದು ತೋರಿತು. ಕೊತ್ತಂಬರಿ ಸೊಪ್ಪು, ಬೆಂಡೆಕಾಯಿ, ಬೀನ್ಸು ಮೊದಲಾದವನ್ನು ಬೆರಳಿಗೆ ಗಾಯವಾಗದಂತೆ ಕತ್ತರಿಯಲ್ಲಿ ಕತ್ತರಿಸಿ ಹಾಕಬಹುದು. ಇದಲ್ಲದೆ ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಬರುವ ಹಾಲು, ಹಾಲಿನ ಪುಡಿ, ಕಾಫಿ ಪುಡಿ ಮೊದಲಾದವನ್ನು ತೆರೆಯುವುದಕ್ಕೂ ಚೂರಿಗಿಂತ ಕತ್ತರಿಯೇ ಹೆಚ್ಚು ಅನುಕೂಲವೆಂದು ನಿಮಗೆ ಅನಿಸಿತು. ತರಕಾರಿಗಳನ್ನು ಕತ್ತರಿಸುವಾಗ ತುಂಡುಗಳೆಲ್ಲ ಒಂದೇ ಆಕಾರದವುಗಳಾಗಿರುವಂತೆ ನೋಡಿಕೊಂಡಿರಾದರೆ ಬೇಯಿಸುವಾಗ ಅವೆಲ್ಲವೂ ಸಮನಾಗಿ ಬೆಂದು ತಿನಿಸಿನ ರುಚಿ ಹೆಚ್ಚೀತು. ಹೀಗೆ ಕತ್ತರಿಸಿ ಮಾಡಿದ ತಿನಿಸು ನೋಡುವುದಕ್ಕೂ ಕಣ್ಣು ಸೆಳೆಯುವಂತಿರುತ್ತದೆ. ಎಲೆಕೋಸಿನ ಹೊರಭಾಗದಲ್ಲಿರುವ ಹಸಿರು ಬಣ್ಣದ ಎಲೆಗಳಲ್ಲಿ ಹೆಚ್ಚು ಜೀವಾಂಶಗಳು ಮತ್ತು ಕ್ಯಾಲ್ಸಿಯಂ ಇರುತ್ತವೆ. ಹಾಗಾಗಿ ಅವನ್ನು ಅಡಿಗೆಯಲ್ಲಿ ಬಳಸಲು ಮರೆಯಬಾರದು. ನೋಡಲು ಬಹಳ ಬೆಳ್ಳಗಾಗಿರುವ ಎಲೆಕೋಸು ಚೆನ್ನಾಗಿರಬಹುದೆಂದೇನೂ ತಿಳಿಯಬೇಡಿರಿ. ನಿಜಕ್ಕೂ ಅದು ಹಸಿರು ಬಣ್ಣದ್ದೇ. ಹೊರಗಿನ ಎಲೆಗಳು ಕೆಟ್ಟು ಹೋದ ಹಾಗೆ ಒಂದೊಂದಾಗಿ ಅಂಗಡಿಯವರು ತೆಗೆದು ಬಿಸಾಡುತ್ತಾ ಬಂದಿದ್ದಾರೆ ಅಷ್ಟೇ. ಎಲೆಕೋಸು ಉರುಟಾಗಿ ಮತ್ತು ತೂಕವುಳ್ಳದಾಗಿರಬೇಕು ಮತ್ತು ಹೊರಗಿನ ಎಲೆ ಗರಿಗರಿಯಾಗಿರಬೇಕು. ಬೇಕಾದಕ್ಕಿಂತ ಅದು ದೊಡ್ಡದಾಗಿದೆ ಆದರೆ ಮನೆ ತಂದ ಮೇಲೆ ಒಂದೊಂದಾಗಿ ಬೇಕಾದಷ್ಟು ಎಲೆಗಳನ್ನು ಮಾತ್ರವೇ ಅದರಿಂದ ಸುಲಿದು ತೆಗೆದು ಅಡಿಗೆಗೆ ಬಳಸಿಕೊಳ್ಳಿರಿ. ಉಳಿದಿರುವ ಒಳಗಿನ ಗಡ್ಡೆಯನ್ನು 2 ದಿವಸ ಹಾಗೇ ಇರಿಸಿದರಾದರೂ ಅದು ಕೆಡುವುದಿಲ್ಲ. ಇದಕ್ಕೆ ಬದಲು ಅದನ್ನು ಅರ್ಧಕ್ಕೆ ಕತ್ತರಿಸಿ ಬಳಸಿದರಾದರೆ ಉಳಿದಿರುವ ಅರ್ಧ ಬಹಳ ಬೇಗ ಬಾಡಿ ಒಣಗಿ ಹೋಗುತ್ತದೆ, ಇಲ್ಲವೇ ಕೊಳೆತು ಹೋಗುತ್ತದೆ. ನಿಂಬೆಹಣ್ಣನ್ನು ಕೊಳ್ಳುವಾಗ ಹೊರಗಿನ ಸಿಪ್ಪೆ ನುಣುಪಾಗಿರುವಂಥವನ್ನು ಮತ್ತು ಸ್ವಲ್ಪ ತೂಕವಾಗಿರುವಂಥವನ್ನು ಆರಿಸಿಕೊಳ್ಳಿರಿ. ಕಿತ್ತಳೆ, ಮೂಸಂಬಿಗಳಲ್ಲೂ ಹೀಗೆಯೇ
ದೊರಗಾಗಿರುವ ನಿಂಬೆಹಣ್ಣಿನಲ್ಲಿ ರಸ ಕಡಿಮೆ. ಅಲ್ಲದೆ ನಿಂಬೆಹಣ್ಣಿನ ತೊಟ್ಟಿನ ಸುತ್ತ ಕೊಳೆಯಲು ತೊಡಗಿದೆಯೇ ಎಂಬುದನ್ನು ಗಮನಿಸಿಕೊಳ್ಳಿರಿ. ಬೂದು ಕುಂಬಳಕಾಯಿ ಬೆಳೆದಷ್ಟು ರುಚಿ ಹೆಚ್ಚು. ಆದರೆ ಸೌತೆಕಾಯಿ ಎಳಸಾಗಿದ್ದರೆ ಒಂದು ರುಚಿ ಮತ್ತು ಬೆಳೆದ ಹಣ್ಣಾಗಿದ್ದರೆ ಇನ್ನೊಂದು ರುಚಿ. ಚೀನಿಕಾಯಿಯಲ್ಲಿಯೂ ಹೀಗೆಯೇ. ಆದರೆ ಇವು ಮೆತ್ತಗಾಗಿ ಇವೆಯಾದರೆ ಕೊಳೆಯಲು ತೊಡಗಿರುತ್ತವೆ. ಬದನೆಕಾಯಿಯ ಹೊರಸಿಪ್ಪೆ ನುಣ್ಣಗಾಗಿರಬೇಕು ಮತ್ತು ಅದು ಕೈಗೆ ಹಗುರವಾಗಿ ಕಾಣಿಸಬೇಕು. ತೂಕ ಇದೆಯಾದರೆ ಅದು ತುಂಬ ಬೆಳೆದು ಒಳಗೆ ಬೀಜಗಳು ತುಂಬಿರುತ್ತವೆ. ಕಾಯಿ ಟೊಮೆಟೊಗಿಂತ ಬೆಳೆದ ಹಣ್ಣಾಗಿರೋ ಟೊಮೆಟೊವಿನಲ್ಲಿ ಹೆಚ್ಚು ವಿಟಮಿನ್ಗಳು ಇರುತ್ತವೆ. ಇದು ಗಿಡದಲ್ಲೇ ಹಣ್ಣಾಗಿದೆಯಾದರೆ ಇನ್ನೂ ರುಚಿ ಹೆಚ್ಚು. ಹೆಚ್ಚು ಗಾತ್ರದ ಟೊಮೆಟೊಗಿಂತ ಚಿಕ್ಕ ಚಿಕ್ಕ ಟೊಮೆಟೊಗಳಲ್ಲಿ ಹೆಚ್ಚು ವಿಟಮಿನ್ ತುಂಬಿರುತ್ತದೆ ಮತ್ತು ಅವುಗಳಿಗೆ ಹೆಚ್ಚು ರುಚಿ ಇರುತ್ತದೆ. ಸೀಮೆ ಬದನೆಯನ್ನು ಹೆಚ್ಚುವ ಮೊದಲು ಸಿಪ್ಪೆ ಸಹಿತ 2 ತುಂಡು ಮಾಡಿ ಅವನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಉಜ್ಜಬೇಕು. ಆಗ ಅವುಗಳ ನಡುವೆ ಬಿಳಿ ನೊರೆ ಬರುತ್ತದೆ. ಅದನ್ನು ತಣ್ಣೀರಿನಲ್ಲಿ ತೊಳೆದು ತೆಗೆದು ಆಮೇಲೆ ಹೆಚ್ಚಿದರೆ ಕೈಗೆ ಜಿಗುಟು ಅಂಟುವುದಿಲ್ಲ. ಮುಳ್ಳು ಸೌತೆಯ ತುದಿಯನ್ನು ತೊಟ್ಟಿನ ಹತ್ತಿರ ತುಂಡು ಮಾಡಿ ಈ ರೀತಿ ಉಜ್ಜಿದರೆ ಜಿಗುಟು ಹೊರಗೆ ಬರುತ್ತದೆ. ಬಾಳೆಕಾಯಿ, ಹಲಸಿನಕಾಯಿ, ಸೀಮೆ ಬದನೆ ಮೊದಲಾದವುಗಳನ್ನು ಹೆಚ್ಚುವಾಗ ಕೈಗೆ ಮೇಣ ಇಲ್ಲವೇ ಜಿಗುಟು ಅಂಟಿಕೊಳ್ಳದಂತೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳಿರಿ. ಬಾಳೆಕಾಯಿ ಹೆಚ್ಚಿ ಕೈಗೆ ಕಲೆಯಾಗಿದೆಯಾದರೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಇಲ್ಲವೇ ಹುಳಿಮಜ್ಜಿಗೆಯಿಂದ ಕೈಯನ್ನು ಚೆನ್ನಾಗಿ ಉಜ್ಜಿ ತೊಳೆಯಿರಿ. ಅಂಗೈಗೆ ಸ್ವಲ್ಪ ಎಣ್ಣೆ ಸವರಿಕೊಂಡಿರಾದರೆ ಬೆಳ್ಳುಳ್ಳಿಯ ಸಿಪ್ಪೆ ಸುಲಿಯುವ ಕೆಲಸ ಸುಲಭವಾದೀತು. ಚಿಕ್ಕ ಜಾತಿಯ ನೀರುಳ್ಳಿಯನ್ನು ರಾತ್ರಿ ಹೊತ್ತು ನೀರಿನಲ್ಲಿ ನೆನೆಸಿಟ್ಟರೆ ಮಾರನೇ ದಿವಸ ಅವುಗಳ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯಬಹುದು. ಬಿಸಿ ನೀರಿನಲ್ಲಿ ನೆನೆಯಲು ಹಾಕಿಯೂ ಇವುಗಳ ಸಿಪ್ಪೆ ತೆಗೆಯುವ ಕೆಲಸವನ್ನು ಸುಲಭವಾಗಿ ಮಾಡಲು ಬರುತ್ತದೆ. ತರಕಾರಿಗಳನ್ನು ಬೇಯಿಸುವಾಗ ಎಷ್ಟು ಬೇಕೋ ಅಷ್ಟೇ ಬಾರಿ ಸೌಟಿನಿಂದ ಮಗುಚಿರಿ. ಹೆಚ್ಚು ಬಾರಿ ಮಗುಚಿದರಾದರೆ ಅದರಲ್ಲಿರೋ ತುಂಡುಗಳೆಲ್ಲ ಪುಡಿ ಪುಡಿಯಾಗಿ ಮುದ್ದೆಯಾಗುತ್ತವೆ ಮತ್ತು ಹೀಗೆ ಮಗುಚುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಅದರೊಂದಿಗೆ ಗಾಳಿ ಸೇರಿಕೊಳ್ಳುವುದಾದ ಕಾರಣ ಅದರಲ್ಲಿರುವ ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವಾಗುತ್ತದೆ. ಎಲೆಕೋಸು, ಹೂಕೋಸು, ನೀರುಳ್ಳಿ ಮೊದಲಾದ ಕೆಲವು ತರಕಾರಿಗಳನ್ನು ಹೆಚ್ಚು ಹೊತ್ತು ಬೇಯಿಸಿದರಾದರೆ ಇಲ್ಲವೇ ಹೆಚ್ಚು ಬಿಸಿಗೆ ಅವನ್ನು ಒಳಪಡಿಸಿದರಾದರೆ ಅವುಗಳಲ್ಲಿರುವ ಗಂಧಕ ದ್ರವ್ಯಗಳು ಒಡೆದು ಹೋಗಿ ಕಟು ವಾಸನೆ ಬರತೊಡಗುತ್ತದೆ. ಇಂತಹ ತರಕಾರಿಗಳನ್ನು ಅರಗಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ಇಂತಹ ತರಕಾರಿಗಳನ್ನು ಬೇಯಿಸುವಾಗ ಅವುಗಳಲ್ಲಿರುವ ಗಂಧಕ ದ್ರವ್ಯ ಒಡೆಯದಂತೆ ಅವಕ್ಕೆ ಸ್ವಲ್ಪ ಹಾಲು ಸೇರಿಸಬಹುದು. ಹಾಲಿನಲ್ಲಿರುವ ಪ್ರೋಟೀನು ಈ ಗಂಧಕ ದ್ರವ್ಯ ಒಡೆಯದಂತೆ ತಡೆಯುತ್ತದೆ. ಆಲೂಗಡ್ಡೆಯನ್ನು ಕತ್ತರಿಸಿ ಬೇಯಿಸುವಾಗಲೂ ಸ್ವಲ್ಪ ಹಾಲು ಸೇರಿಸಿದಿರಾದರೆ ಅದರ ಹೋಳುಗಳ ಬಣ್ಣ ಬದಲಾಗುವುದಿಲ್ಲ. ಇದನ್ನು ಬಳಸಿ ಮಾಡುವ ತಿನಿಸುಗಳಿಗೆ ಹುಳಿ ಇಲ್ಲವೇ ವಿನೆಗರ್ ಸೇರಿಸಬೇಕಾಗಿದೆಯಾದರೆ ಕೊನೆಯಲ್ಲಿ ಸೇರಿಸಿರಿ. ಯಾಕೆಂದರೆ ಹುಳಿ ವಸ್ತುಗಳಿಗೆ ಗಂಧಕ ದ್ರವ್ಯಗಳು ಬೇಗನೆ ಒಡೆದುಕೊಳ್ಳುವಂತೆ ಮಾಡುವ ಗುಣವಿದೆ. ಇಂತಹ ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸದಿರುವುದೇ ಒಳ್ಳೆಯದು. ಯಾಕೆಂದರೆ ಪ್ರೆಷರ್ ಕುಕ್ಕರ್ನೊಳಗೆ ಅವನ್ನು ಹೆಚ್ಚಿನ ಬಿಸಿಯಲ್ಲಿ ಬೇಯಿಸಬೇಕಾಗುವುದರಿಂದ ಈ ರೀತಿ ಗಂಧಕ ದ್ರವ್ಯಗಳು ಒಡೆಯುವುದನ್ನು ತಡೆಯಲು ಬರುವುದಿಲ್ಲ. ಬೆಂಡೆಕಾಯಿಯನ್ನು ಮೊದಲು ನೀರಿನಲ್ಲಿ ತೊಳೆದು ಒರೆಸಿಕೊಂಡು ಆಮೇಲೆ ಕತ್ತರಿಸಿರಿ. ಕತ್ತರಿಸಿದ ಮೇಲೆ ಅದರ ಹೋಳುಗಳನ್ನು ನೀರಿನಲ್ಲಿ ತೊಳೆಯ ಹೊರಟರೆ ಅದು ಲೋಳೆ ಲೋಳೆಯಾದೀತು. ಈ ಹೋಳುಗಳನ್ನು ಬಾಣಲ್ಲಿ ಎಣ್ಣೆ ಹಾಕಿ ಹುರಿಯುವಾಗ ಅದರ ಲೋಳೆಯನ್ನು ಹೋಗಲಾಡಿಸಲು ಅದಕ್ಕೆ 1-2 ಚಮಚ ವಿನೆಗರ್, ನಿಂಬೆಹಣ್ಣಿನ ರಸ ಇಲ್ಲವೇ ಹುಣಸೆ ಹಣ್ಣಿನ ರಸ ಹಾಕಿ ಬೇಯಿಸಬೇಕು. ಹೀಗೆ ಮಾಡಿದರೆ ಪಲ್ಯ ಗರಿಗರಿಯಾಗುತ್ತದೆ ಮತ್ತು ಉದುರುದುರಾಗುತ್ತದೆ. ಇದಕ್ಕೆ ಬದಲು ಒಗ್ಗರಣೆಗೆ ಹೆಚ್ಚು ಎಣ್ಣೆ ಬಳಸಿ ಹೋಳುಗಳನ್ನು ಹುರಿಯುವುದರಿಂದಲೂ ಅವು ಲೋಳೆಯಾಗುವುದನ್ನು ತಪ್ಪಿಸಬಹುದು. ಹಾಗಲಕಾಯಿ ಇಲ್ಲವೇ ಬದನೆಕಾಯಿಯ ಹೋಳುಗಳಿಂದ ಕಹಿ ತೆಗೆಯಲು ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಅದರಲ್ಲಿ ಅವನ್ನು ಅರ್ಧ ಗಂಟೆ ಮುಳುಗಿಸಿ ಇರಿಸಿರಿ. ಆಮೇಲೆ ಅವನ್ನು ನೀರಿನಿಂದ ಹಿಂಡಿ ತೆಗೆದರೆ ಕಹಿ ಹೋಗುತ್ತದೆ. ಕಹಿ ಇರುವ ಹೀರೆಕಾಯಿಯನ್ನು ಹೀಗೆಯೇ ಮಾಡಿ ಅದರ ಹೋಳುಗಳಿಂದ ಕಹಿ ತೆಗೆಯಬಹುದು. ಬಣ್ಣದ ಸೌತೆ ಮತ್ತು ಎಳೆ ಮಗೆ ಸೌತೆಗಳಲ್ಲಿ ಕೆಲವಕ್ಕೆ ಅವುಗಳ ತಿರುಳಿನಲ್ಲಿ ಕಹಿ ಇರುತ್ತದೆ. ಇಂತಹ ಸೌತೆಕಾಯಿಯಿಂದ ತಿರುಳನ್ನು ಪೂರ್ತಿ ತೆಗೆದಿರಾದರೆ ಆಮೇಲೆ ಉಳಿದಿರೋ ಭಾಗದಲ್ಲಿ ಕಹಿ ಇರುವುದಿಲ್ಲ. ಮೆಣಸಿನಕಾಯಿ ಅದರ ಬೀಜಗಳನ್ನು ತೆಗೆದು ಬಳಸಿದರಾದರೆ ಅದರ ಖಾರ ಕಡಿಮೆ ಆದೀತು. ಮೆಣಸಿನಕಾಯಿ ಎಳೆಯಾಗಿದ್ದಷ್ಟು ಅದಕ್ಕೆ ಖಾರ ಕಡಿಮೆ. ಒಗ್ಗರಣೆಗೆ ಮೆಣಸಿನಕಾಯಿ ಹುರಿಯುವಾಗ ಅದರ ಜೊತೆ ಸ್ವಲ್ಪ ಉಪ್ಪು ಸೇರಿಸಿಕೊಂಡಿರಾದರೆ ಮೆಣಸಿನಕಾಯಿಯ ಘಾಟು ಗಂಟಲಿಗೆ ಹೋಗಿ ಕೆಮ್ಮು ಬರುವಂತಾಗುವುದಿಲ್ಲ.
ಹುರಿಯುವಾಗ ಸ್ವಲ್ಪ ಎಣ್ಣೆ ಸೇರಿಸಿದರಾದರೂ ಘಾಟು ಕಡಿಮೆಯಾಗುತ್ತದೆ. ಒಣಮೆಣಸಿನಕಾಯಿ ಬೇಗನೆ ಪುಡಿಯಾಗಬೇಕಿದ್ದರೆ ಅದನ್ನು ಕುಟ್ಟುವಾಗ 1 ಚಮಚ ಉಪ್ಪು ಸೇರಿಸಿಕೊಳ್ಳಬೇಕು. ಮೆಣಸಿನಕಾಯಿ ಕುಟ್ಟಿದ ಮೇಲೆ ಕೈ ಉರಿಯುತ್ತಿದ್ದರೆ ಕೈಗೆ ಸ್ವಲ್ಪ ಎಣ್ಣೆ ಇಲ್ಲವೇ ಹುಣಸೆ ಹಣ್ಣು ಹಾಕಿ ಉಜ್ಜಿ ತೊಳೆಯಿರಿ. ಸಾಂಬಾರು ಇಲ್ಲವೇ ಸಾರು ತುಂಬ ಖಾರವಾಗಿದೆಯಾದರೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣಿನ ರಸ ಇಲ್ಲವೇ ನಿಂಬೆಹಣ್ಣಿನ ರಸ ಸೇರಿಸಬಹುದು. ಸ್ವಲ್ಪ ಉಪ್ಪು ಸೇರಿಸಿಯೂ ಖಾರವನ್ನು ಕಡಿಮೆ ಮಾಡಲು ಬರುತ್ತದೆ. ಸಾಮಾನ್ಯವಾಗಿ ಅಡಿಗೆಗೆ ಮೆಣಸಿನಕಾಯಿ ಹೆಚ್ಚು ಬಳಸಿದಷ್ಟು ಹೆಚ್ಚು ಉಪ್ಪು ಹಾಕಬೇಕಾಗುತ್ತದೆ. ಇವೆರಡನ್ನೂ ಆದಷ್ಟು ಕಡಿಮೆ ಮಾಡಿದರಾದರೆ ಮನೆಯವರ ಆರೋಗ್ಯ ಕೆಡದಂತಿದ್ದೀತು.